ಸರ್ ಅದು ಮೊದಲು ಮಾಹಿತಿ ಫಸ್ಟಿಂದ ಹೇಳ್ತೀನಿ ಕೇಳಿ. ಹಾಂ. ಅದು ನಮ್ಮ ರಿಲೇಷನ್ ಹುಡುಗನೇ. ಹ್ಞೂ. ರಿಲೇಷನ್ ಹುಡುಗ ಅಂದರೆ ನಮ್ಮ ಬಾಮ್ಮ ಇದನ್ನ ಹೆಂಡತಿಯ ಚಿಕ್ಕಮ್ಮನ ಮಗ. ಓಕೆ. ಅದೇನಾಯ್ತು ಅಂದರೆ ಇವಳೇನು ಇಷ್ಟಪಟ್ಟಲ್ಲ ಸರ್ ಆ ಹುಡುಗನ್ನ. ಹ್ಞೂ. ಒಟ್ಟು ಅಕಯ್ಯ ಅಣೆಯ ಅಕಯ್ಯ ಅನ್ನೋದು ಇವರಿಬ್ಬರು ಹಂಗೆ ಇದ್ರು. ಹ್ಞೂ. ಹಂಗೆ ಇದ್ದದ್ದು ಏನಾಯ್ತು ಅಂದರೆ ಇವಳೇನು ಇಷ್ಟಪಟ್ಟಲ್ಲ, ಅವನು ಇಷ್ಟಪಟ್ಟು ಟಾರ್ಚರ್ ಕೊಟ್ಟು ಹಿಂಸೆ ಮಾಡಿ ಹಿಂಗೆ ಒಂದು 2-3 ನಮಗೆ ಗೊತ್ತಿತ್ತದು. ಹ್ಞೂ. ಹ್ಞೂ. ಹೇಳಿದ್ರಾ ನಿಮ್ಮ ಮಗಳು ಪ್ರಿಯಾಂಕಾ ನಿಮ್ಮ ಹತ್ರ? ಹಾಂ, ನಮ್ಗೆ ಹೇಳಿದ್ಲು. ಹ್ಞೂ. ನಮ್ಗೆ ಹೇಳೋದು ಏನೋ ಇವಳು ಅಕಯ್ಯ ಹಣೆ ಅನ್ಕೊಂಡು ಇದ್ಲಲ್ಲ ಅಂತ ನಾವೇ ಮಾಡ್ದು ನೆಗ್ಲೆಕ್ಟ್ ಮಾಡ್ದು. ನಾವು ಅವಳ ಬಗ್ಗೆ ಬುಡಪ್ಪಾಜಿ ನಾವೇನು ಆ ಥರ ಏನಿಲ್ಲ ಬುಡಪ್ಪಾಜಿ ಹಂಗೆ ಹೆಂಗೆ ಅಂತ ಅವ್ರ ಅಮ್ಮನ ಕೊಟ್ಟೆ ನಮ್ಮ ಕೊಟ್ಟೆ ಎಲ್ಲ ಹೇಳೋಳು. ಹ್ಞೂ. ಇವನ ಮಾಡ್ದ ಚೆನ್ನಾಗಿದ್ನಲ್ಲ ಹಣೆ ಅಕಯ್ಯ ಅನ್ಕೊಂಡು ಚೆನ್ನಾಗಿದ್ನಲ್ಲ, ಇವನು ಇಷ್ಟಪಟ್ಟನೆ ಅವಳು ಇಷ್ಟಪಟ್ಟಲ್ಲ. ಹ್ಞೂ. ಅವತ್ತು ಸಾಯ್ಬೇಕಾದ್ರೂ ಅದು ವಾಯ್ಸ್ ರೆಕಾರ್ಡ್ ಪಿಣ್ಯ ಸ್ಟೇಷನಲ್ಲಿ ಇದೆ, ಅದ್ರ ರೆಕಾರ್ಡ್ ವಾಯ್ಸ್. ಹ್ಞೂ. 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 ಆ ವಾಯ್ಸ್ ರೆಕಾರ್ಡ್ ಪಿಣ್ಯ ಸ್ಟೇಷನಲ್ಲಿ ಇದೆ. ಹ್ಞೂ. ಅವತ್ತು ಏನಾಗಿದೆ ಮ್ಯಾಟ್ರು ಅಂದರೆ ನಾನು 8:00ವರೆಗೆ ಹೋಗಿವೆ. ಹ್ಞೂ. ಅಮ್ಮ ಮಗಳು 1 ಹೋಗೋರು. ಹ್ಞೂ. ಏನು ಕೆಲ್ಸಕ್ಕೆ ಹೋಗ್ತಾ ಇದ್ರಾ ನೀವು? ಹಾಂ, ಕೆಲಸಕ್ಕೆ. ಇವರು ಮಗಳು ಇದಕ್ಕೋಗಳು. ಮಗಳು ಕಂಪ್ಯೂಟ್ರು ಎಂಥದ ಹೇಳ್ತಾರೆ ಸರ್, ಅದು ಕಂಪ್ನಿ ಗೊತ್ತಿಲ್ಲ. ಹಾಂ. ಅಮ್ಮ ಮಗಳು 1 ಹೋಗೋರು ಕೆಲಸಕ್ಕೆ. ಓಕೆ. ನಾನು 8:00ವರೆಗೆ ಹೋಗಿವೆ. ನಮ್ಮ ಹೆಂಡತಿ ಶೋಭಾ ಅಂತ, ಅವಳು 9 ಗಂಟೆಗೆ ಹೋಗೋಳು, ಇವಳು 10 ಗಂಟೆಗೆ ಹೋಗೋಳು. ಹ್ಞೂ. 10 ಗಂಟೆಗೆ ಹೋದಾಗ ಏನಾಗಿದೆ, ಇವು ಡ್ಯೂಟಿಗೆ 10:00ವರೆಗೆ 10 ಕಾಲಿಗೆಲ್ಲ ಮಗಳು ಬರ್ಬೇಕಾಯ್ತು ಕಂಪ್ನಿಗೆ. ಹ್ಞೂ. ಅವ್ರ ಅಮ್ಮಗೆ ಫೋನ್ ಕೇಳ್ಯಾರ ಅವರು ಮ್ಯಾನೇಜರು. ಹ್ಞೂ. ಎಲ್ಲಿ ಪ್ರಿಯಾಂಕ್ ಇನ್ನೂ ಬಂದಿಲ್ವಲ್ಲ, ಇಷ್ಟೊತ್ತಾದ್ರು 10 ಕಾಲ ಆಯ್ತು 10:20 ಆಯಿತು ಅಂತ ಅನ್ನೋತ್ತಿಗೆ ಆಗ ಅವ್ರ ಅಮ್ಮ ಇನ್ನು ಪಕ್ಕದ ಮನೆಗೆ ಫೋನ್ ಮಾಡ್ಯಾಳ. ಅವ್ರಿಗೆ ಪ್ರಿಯಾಂಕಾ ಅವ್ರಿಗೆ ಡೈರೆಕ್ಟ್ ಫೋನ್ ಮಾಡಲಿಲ್ವಾ? ಯಾರಿಗೆ? ಪ್ರಿಯಾಂಕಾ ಅವ್ರಿಗೆ ಅಮ್ಮ. ಅವ್ರದ್ದು ಅಷ್ಟೊತ್ತೆ ಸ್ವಿಚ್ ಆಫ್ ಐತೆ. ಓಕೆ. ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಅಷ್ಟೊತ್ತೆ ಸ್ವಿಚ್ ಆಫ್ ಐತೆ. ಹ್ಞೂ. ಪಕ್ಕದ ಮನೆಗೆ ಫೋನ್ ಮಾಡೋದಿಗೆ ಪಕ್ಕದ ಮನೆಗೆ ಬಂದು ಎದ್ದು ನೋಡ್ಯಾರ, ಕದ ಹಾಕಿದೆ, ಪ್ರಿಯಾಂಕ್ ಬಾಕಲ್ ತೆಗಿತಿಲ್ಲ, ನೀನೇ ಬಾ ಅಂತ ಶೋಭಾ ಫೋನ್ ಮಾಡ್ಯಾರ. ಹ್ಞೂ. ಹ್ಞೂ. ನನ್ನ ಹೆಂಡತಿಗೆ. ಓಕೆ. ಅವ್ರು ಬಂದು ಮತ್ತೆ ಕಂಪ್ನಿಗೆ ಅವ್ರಿಗೆ ಹೇಳಿ ಮತ್ತೆ ಮನೆಗೆ ಬಂದು ನೋಡೋ ಅಷ್ಟರಲ್ಲಿ ಒಂದು ಸ್ವಲ್ಪ ಜಾಸ್ತಿ ಬೋಲ್ಟ್ ಹಾಕಿಲ್ಲ, ಸ್ವಲ್ಪ ಬೋಲ್ಟ್ ಹಾಕಿಲ್ಲ, ಒಂದು ಅರ್ಧ ಇಂಚ್ ಬೋಲ್ಟ್ ಹಾಕಿಲ್ಲ. ಓಕೆ. ಅದು ಇವು ನಮ್ಮನ್ನೋರು ಆಲ್ಟ್ರೇಷನ್, ಅದು ಜಡಾಶು ಚೂರು ಕಳ್ಳವೆ ಕಾದೋಗಿ ಕದಿನ ಪಕ್ಕ ಒಂದು ಚೇರ್ ಹಾಕೊಂಡವಳೆ. ಹ್ಞೂ. ಆ ಚೇರ ಬಿದ್ದಕ್ಕೆ ಇವಳು ಅಷ್ಟೊತ್ತಿಗೆ ಹಾಕೊಂಡು ಒಂದು 10 ನಿಮಿಷ ಆಯ್ತು ಹಾಕೊಂಡು ಅಷ್ಟೇ. ಹ್ಞೂ. 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 10 ನಿಮಿಷಕ್ಕೆ ಎಲ್ಲ ಆಗಲೂ ಅವಾಗಿಂದ 11:30ವರೆಗೆ ನಾವೆಲ್ಲ ಡ್ಯೂಟಿ ಬಂದಮೇಲೆ ಫೋನ್ ಮಾಡ್ಯಾನೆ. ಹ್ಞೂ. ಯಾರೋ ಆ ಹುಡುಗ ಗೊತ್ತೈತೆ ಅವ್ರಿಗೆಲ್ಲ ಗೊತ್ತಿತ್ತು, ಇಷ್ಟೊತ್ತಿಗೆ ಕೆಲಸಕ್ಕೆ ಹೋಗ್ತಾರೆ, ಅಮ್ಮ ಎಷ್ಟೊತ್ತಿಗೆ ಹೋಗ್ತಾಳೆ, ಅಪ್ಪಾಜಿ ಎಷ್ಟೊತ್ತಿಗೆ ಹೋಗುತ್ತೆ ಅಂತ ಮಾಮೂಲಿ ಗೊತ್ತು. ಹ್ಞೂ. 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 10 ಗಂಟೆ ಮೇಲೆ ಫೋನ್ ಮಾಡ್ಯಾನೆ. ನೀವೆಲ್ಲ ಕೆಲ್ಸಕ್ಕೆ ಹೋದ್ಮೇಲೆ ಫೋನ್ ಮಾಡಿದಾನೆ ಹುಡುಗಿಗೆ? ಫೋನ್ ಮಾಡ್ಯಾನೆ. ಓಕೆ. ಆಮೇಲೆ ನಾವೇನು ಅಂದ್ಕೊಂಡು ಅವ್ರ ಅಮ್ಮನೇ, ನಾನು ಫಸ್ಟೇ ಹೋಗಿದ್ದೀನಿ, ನನ್ನ ಮಗ 30 ಕಾಲಿಗೆ ಹೋಗೋನೆ, ನಮ್ಮನವರು 9:20 ಹೋಗಿದ್ದಾರೆ. 10 ಗಂಟೆ ಇವು ಬಟ್ಟೆ ಹಾಕೊಂಡು ಅವ್ರ ಅಮ್ಮಗೆ ನನಗೆ ಎಲ್ಲ ತಮ್ಮನಿಗೆ ನನಗೆಲ್ಲ ಊಟ ತಿಂಡಿ ಎಲ್ಲ ಕೊಟ್ಟು ಕಳಿಸ್ಯಾರೆ. ಕಳಿಸಿ ಇವಳು ರೆಡಿಯಾಗಿ ತಲೆ ಬಚ್ಕೊಂಡು ಎಲ್ಲ ರೆಡಿಯಾಗಿ ಬಟ್ಟೆ ಹಾಕೊಂಡು ಎಲ್ಲ ರೆಡಿಯಾಗಿ, ಅಮ್ಮ ನೀನು ಹೋಗಿ 10 ನಿಮಿಷ ಐತೆ ನಾನು ಬರ್ತೀನಿ, 10 ನಿಮಿಷ ಐತೆ ಅಮ್ಮ ನೀನು ನಡಿ ನಾನು ಬರ್ತೀನಿ ಅಂತ ಹೇಳಿ ಕಳಿಸ್ಯಾಳ ಅವ್ರ ಅಮ್ಮನ. ಓಕೆ. ಅಷ್ಟೊತ್ತಿಗೆ ಅವ್ನು ಫೋನ್ ಮಾಡ್ಯಾನೆ. ಫೋನ್ ಮಾಡಿ ಟಾರ್ಚರ್ ಕೊಟ್ಟಾನಂದ್ರೆ ಸರ್ ಅದು ಸ್ಟೇಷನಲ್ಲಿ ಐತೆ, ವಾಟ್ಲಿ ಕಾರ್ಡ್ ಫೋನ್ ಅಲ್ಲೇ ಐತೆ. ಫೋನು ಸೀಜ್ ಮಾಡಿ ಮಡಿಗವ್ರೆ. ಮೊನ್ನೆ ನಾನು ಕರ್ಸಿದ್ರು ನನ್ನ ಫೋನು ಸೀಜ್ ಮಾಡಿ ಮಡಿಗವ್ರೆ. ವಾಯ್ಸ್ ರೆಕಾರ್ಡ್ ಕೇಳಕ್ಕೆ 2 ಜನ ಫ್ರೆಂಡ್ ಕರ್ಕೊಬ ಅಂತ ಹೇಳಿದ್ರು. ಮೊನ್ನೆ ಹೋಗಿದ್ದೆ. ಮೊನ್ನೆ ಹೋಗಿ ವಾಯ್ಸ್ ಎಲ್ಲ ಕೇಳಿದೆ. ಕಮ್ಮಿ ಅಂದಲ್ಲ ಸರ್, ಅದು ಹೇಳ್ಬಾರ್ದು. ಒಂದು ಅಂದನೆ ಅಂದರೆ ಅದನ್ನ ನಾವು ಮನ್ಸಾಗಿರೋ ಕೇಳ್ಬಾರ್ದು ಸರ್, ಆ ಥರ ಅಂದವನೆ. ಬೈದಿದಾನ? ಭಯಂಕರ ಬೈದಾನ, ಎಲ್ಲ ಸ್ವಂತ ಕೆಳಗೆ ಬೈದಾನೆ ಸರ್. ಅದನ್ನ ನಾವು ನೆನ್ನೆ ಹೋಗಿದ್ದೆ ನಾನು ಹಾಸನಕ್ಕೆ. ಮತ್ತೆ ನೆನ್ನೆ ಯಾರೋ ನಮ್ಮ ಫ್ರೆಂಡು, ಅವಳ ಫ್ರೆಂಡೇ, ನಮ್ಮ ಫ್ರೆಂಡ್ ಅದನ್ನಲ್ಲ ಅವಳ ಫ್ರೆಂಡೇ ಕರ್ಸಿ, ಇಲ್ಲ ಅವಳಿಗೆ ನಾವೇ ದರ್ಶಲೇಬೇಕು ಅಂತ ಹೇಳ್ಬಿಟ್ಟು ನೆನ್ನೆ ಕರ್ಸಿದ್ರು ಹಾಸನಕ್ಕೆ. ಅದು ವಾಯ್ಸ್ ರೆಕಾರ್ಡ್ ಎಲ್ಲ ಕೇಳಿದ್ರೆ ಮನ್ಸಾಗಿರನ್ನು ಬದುಕಿರಬಾರ್ದು ಸರ್, ಆ ಥರ ಅಂದವನೆ ಅಂತ. ಯಾಕೆ ಇಬ್ಬರ ಮಧ್ಯೆ ಏನು ಜಗಳ ಆಗಿತ್ತಾ ಹೇಗೆ? ಇಲ್ಲ ಸರ್, ಜಗಳನೂ ಆಗಿಲ್ಲ, ಏನೂ ಆಗಿಲ್ಲ. ಲಾಸ್ಟ್ ಏನಂದಲ್ಲಿ ಅವಳು, ನಾನು ನಿನ್ನ ಲವ್ ಮಾಡ್ತಾ ಇಲ್ಲ, ನಮ್ಮ ಅಣ್ಣ ತಮ್ಮ ಅನ್ನೋ ರೀತಿ ನಾನು ಇದ್ದೆ, ನೀನು ಈಗ ಇಷ್ಟೊಂದು ಟಾರ್ಚರ್ ಕೊಡ್ತಿದ್ದಲ್ಲ, ಮತ್ತೆ ನಿನ್ನ ಮುಂದೆ ಇನ್ನು ಹಂಗೆ ಅಂತ ಹೇಳ್ಬಿಟ್ಟು ಅವಳು ಯೋಚನೆ ಮಾಡಿಬಿಟ್ಟವಳು. ಯೋಚನೆ ಮಾಡಿ ಬಾಯಿ ಬಂದಂಗೆ ಅಂದ ಸರ್, ಬಾಯಿ ಬಂದಂಗೆ ಅಂದು
ಅದನ್ನ ತಡಿಯಕ್ಕಾಗಿಲ್ಲ. ಇನ್ನು 10 ನಿಮಿಷ ಸರ್ ಡ್ಯೂಟಿಗೆ ಹೋಗ್ಬೇಕಾಯ್ತು ಅವಳು. ಅದು ಆವಾಗಿನ ಜಸ್ಟ್ ಬಾಕ್ಲಾಕೆಂದು ಹಾಕಿ ಹೋಗಿದ್ರೆ ಮುಗಿದೋಗಿತ್ತು ಕತೆ ಅದು. ಇವಳು ಬಾಕ್ಲಾಕೆಂದಲ್ಲ, ಒಳಗೆ ಮಾತಾಡ್ಕೊಂಡು ಅವಳು ತಡಿಯಕ್ಕಾಗ್ದಲೇ ಆ ಥರ ಮಾಡ್ಕೊಂಡು. ಇದು ಯಾವಾಗಿಂದ ಟಾರ್ಚರು ಈ ಥರ ನಿಮ್ಮ ಮಗಳಿಗೆ ಆರಂಭ ಆಗಿತ್ತು ಅಂತ ಹೇಳಿದ್ರು ನಿಮಗೆ? ಸರ್ ಇದು ಏನು ಹೆಚ್ಚು ಕಮ್ಮಿ ಅಂದ್ರೆ 3 ತಿಂಗಳು ಒಳಗೆ ಸರ್. ಇದು ಹೆಚ್ಚು ಕಡಿಮೆ ಈ 3 ತಿಂಗಳಲ್ಲಿ ಈ ಥರ ಆಗಿರೋದು. ಅದ್ರಗಿಂತ ಮುಂಚೆ ಅಕ್ಕ ತಮ್ಮನ ಥರನೇ ಚೆನ್ನಾಗಿದ್ರ ಹಾಗಾದ್ರೆ? ಅಕ್ಕ ತಮ್ಮನ್ ಅಕ್ಕ ಹಣೆ ಅಣ್ಣನ ಇವಳು ಹಣೆ ಅಣ್ಣನು ಅಕ್ಕ ಅಣ್ಣನು. ಅವನಿಗಿನ್ನು 18 ವರ್ಷ, ಈಗ 18 ವರ್ಷ ತುಂಬಿದ್ದ ಸರ್. ಹುಡುಗ ಏನು ಗಾಡಿ ಕೆಲಸ ಮಾಡ್ಕೊಂಡು ನಾನು ಕೂತು ಹೋಗ್ತೀನಿ. ನನ್ನ ಮಗ ಅಂದ್ರೆ ಹೆಣ್ಣು ಮಕ್ಕಳನ್ನೆಲ್ಲ ಎಲ್ಲಿಗೆ ಹೋಗ್ಲಿ ಆಟಕ್ಕೆ ಹೋಗ್ಲಿ ಬರೀ ಹೆಣ್ಣು ಮಕ್ಕಳೆಲ್ಲ ಬರೀ ಹಿಂಗೆ ಮಾಡಿ ಕೆಡ್ಸೋದು ಎಲ್ಲ ಈಗ ಇತ್ತೀಚೆಗೆ ಒಂದು ವಾರದಿಂದ ಗೊತ್ತಾಯ್ತು ನಮಗೆ. ಇವ್ರ ಮದುವೆ ವಿಚಾರಕ್ಕೆ ಇನ್ನೇನು ಸ್ವಲ್ಪ ದಿವಸ ಹೋಗ್ಲಿ ಮದುವೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರಿ ನೀವು ಅನ್ನೋ ರೀತಿಯಲ್ಲಿ ಒಂದಿಷ್ಟು ಸುದ್ದಿ ಹರಿದಾಡ್ತಾ ಇರುವಂಥದ್ದು, ಅದ್ರ ಬಗ್ಗೆ ಏನಾದರೂ? ಸರಿ, ಅದು ಹೇಳ್ತೀನಿ ಸರ್. ಮೊದಲು ಒಂದ್ಸಲ ಹಿಂಗೆ ನಾಟಕ ಗೊತ್ತಾಯ್ತಲ್ಲ, ಗೊತ್ತಾದ ಒಂದು ಅವ್ರ ಮನದ ಒಂದು ಸೀಟ್ ಹಾಕ್ಬಿಟ್ಟು ಒಂದು ಚಿಕ್ಕ ಒಂದು ಸೀಟ್ ಹಾಕ್ಯವನೆ. ಸೀಟ್ ಹಾಕ್ಬಿಟ್ಟು ಗೃಹಪ್ರವೇಶಕ್ಕಂತ ನಮಗೆ ಫೋನ್ ಮಾಡಿದ್ರು. ಅವ್ರ ಅಪ್ಪ ಅಮ್ಮ ನಮಗೆ ಫೋನ್ ಮಾಡಿದ್ರು. ಫೋನ್ ಮಾಡಿದಾಗ ಏನಂದ್ರೆ ನಮಗೆ ರಜೆ ಕೊಡಲ್ಲ, ನಾವು ಬರಲ್ಲ ಅಂದದಕ್ಕೆ ಪ್ರಿಯಾಂಕ ಇವಳೆ ನನ್ನ ಮಗಳೇನಂದು ಬುಡಪ್ಪಾಗಿ ನಿನ್ನ ರಜೆ ಕೊಡಲ್ವಲ್ಲ ಅಂತ ನಾನು ಹೋಗ್ಬಿಡ್ತೀನಿ ಅಂತ ಇವಳೇ ಏನು ಅವತ್ತೇ ಫೋನ್ ಮಾಡಿದ ದಿವಸನೇ ಹೋದ್ಲು. ಎಲ್ಲ ಗಿಫ್ಟ್ ಏನು ತಗೊಂಡ್ಲು ಹೊಸಮನಿಗೆ ತಗೊಂಡು ಇವಳು ನಾನು ಹೋಗ್ತೀನಿ ಅಪ್ಪಾಜಿ ಅಂದ್ಲು. ಸರಿ ಆಯ್ತಮ್ಮ ಹೋಗಿ ನೀನು ಹೋಗ್ಬಿಟ್ಟು ಬರೋವು ಅಂತ ಕಳಿಸ್ದಾಗ ಏನಾಯ್ತು ಅಂದರೆ ಗುರುಪ್ರವೇಶಕ್ಕೆ ನಾಳೆ ಬರ್ತೀನಿ ಗುರುಪ್ರವೇಶ ಮುಗಿಸ್ತಾನೆ ಅಂತ ಹೋದ್ಲು. ಮತ್ತೆ ಗುರುಪ್ರವೇಶ ಮುಗೀತು. ಮುಗಿದಾಗ ಏನಂದು ಯಾಕೆ ಬಂದಲ್ಲ ಇವತ್ತು ಅಲ್ಲಿ ಕೆಲ್ಸಕ್ಕೆ ಫೋನ್ ಮಾಡ್ತಾರೆ ಅಂದು. ಅಪ್ಪಾಜಿ ಇವತ್ತು ಬರೋಕ್ಕಾಗಲ್ಲ, ತಳಲ್ ನೈತೈತೆ, ನಾಳೆ ಬರ್ತೀನಿ ಅಂದ. ಮತ್ತೆ ನಾನು ಜೊತೆ ಮುಗಿಸಿದ್ರೆ ನಾಳೆ ಕೆಲವು ವರ್ಷದಲ್ಲಿ ಯಾಕಪ್ಪ ಇವತ್ತು ಬಂದಲ್ವ ಅಂದರೆ ಅಪ್ಪಾಜಿ ಇವತ್ತು ಬರೋಕ್ಕಾಗಲ್ಲ, ನಾಳೆ ಬರ್ತೀನಿ ಇದೆ ಒಂದು 2-3 ದಿನ ಸುಳ್ಳು ಹೇಳಿದ್ವಿ. ಇದು ಗೃಹ ಪ್ರವೇಶಕ್ಕೆ ಹೋದ್ ಬಂದ್ಮೇಲೆ? ಗೃಹಪ್ರವೇಶಕ್ಕೆ ಹೋದ್ಮೇಲೆ ಇದು ಜಾಸ್ತಿ ಏನು ಹಚ್ಕೊಬಿಟ್ಟ. ಇವಳಿಗೆ ಅದು ಗೊತ್ತೇ ಅಲ್ಲ. ಎಲ್ಲ ತಲೆ ತಿಂದು ಏನೋ ಮಾಡಿ ಅವ್ರ ರಿಲೇಷನ್ ಎಲ್ಲ ತಲೆ ತಿಂದು ಏನೋ ಕೆಟ್ಟ ಹಾಕ್ಬಿಟ್ಟದ ಅವಳು. ಆಮೇಲೆ ನಾನು ಕೇಳಿ ಯಾಕಪ್ಪ ಇವತ್ತು 4-5 ದಿವಸ ಆಯ್ತು ಬಂದಳವಲ್ಲ ಅಂತ ಕೇಳಿದ್ವಿ. ಅಪ್ಪಾಜಿ ಆಮೇಲೆ ಹೂವಂದಿಲ್ಲ, ಬರೀ ಬಡ್ಕತ್ತ ಅವಳು. ಆಮೇಲೆ ಏನಾದ್ರು ನಮ್ಮ ಬಾಮೈದ ಹೆಂಡ್ತಿ ನನ್ನ ಸಡಕ ಹೆಂಡ್ತಿ ನಾದ್ನೀರು ಎಲ್ಲ ಹೋದ್ರು. ಅಲ್ಲಿಗೆ ಹೋಗೋದು ಏನಂತಲೇ ನಾನು ಬಿಲ್ಕುಲ್ ನಾನು ಬರಲ್ಲ ಅಂದ್ಲು. ಏನಕ್ಕೆ ಬರಲ್ಲ ಅಂತ ಮತ್ತೆ ನಮ್ಮನ್ನು ಕರೆಸಿದ್ರು. ನಿಮ್ಗೆ ಅಡ್ಡ ಆಡ್ದಾಳೆ ಅದೇನಂತ ಕೇಳಿ ನೀವು ತಂದೆ ತಾಯಿ ಆಗಿದ್ರೆ ಬಂದು ಕೇಳಿ ಅದೇನು ಕತೆ ಅಂತ ನಮಗೆ ಫೋನ್ ಮಾಡಿದ್ರು. ಮತ್ತೆ ಬೆಂಗಳೂರಿಂದ ನಾವು ಹೋದ್ವಿ. ನಾವು ಹೋಗಿದ್ದಕ್ಕೆ ಇಲ್ಲೊಂದು 10 ಜನ ಕರ್ಕೊಂಡು ಒಂದು ಕಾರು ಮಾಡ್ಕೊಂಡು 9 ಗಂಟೆ ರಾತ್ರಲ್ಲಿ ಹೋದ್ರೆ ಹೋಗಿದ್ದಕ್ಕೆ ಏನಂದ್ಲು ಅಂದಲ್ಲ ಹೂ ಅಂದಲ್ಲ ಜಗಳ ಆಗೋತು. ಇಲ್ಲ ನಾನು ಆದ್ರೆ ಇದ್ದಿದೆ ಹೇಳ್ತೀನಿ ಸರ್ ನಾನು. ಆದ್ರೆ ಅವನ್ನ ಆಗೋದು ಇಲ್ಲ ಮದುವೆನೇ ಆಗಲ್ಲ ಹಂಗೆ ಹಿಂಗಂತ ಆಟ ಆಡಿದ್ಲು ನಿಮ್ಮ ಮಗಳು. ಅಂದ್ರೆ ಮುಂಚೆ ಅಣ್ಣ ತಂಗಿ ತರ ಇದ್ರು, ಈಗ ಮದ್ವೆ ಆಗ್ತೀನಿ ಅಂತ ನಿಮ್ಮ ಮಗಳು ಹೇಳೋದಕ್ಕೆ ಏನ್ ಕಾರಣ ಅಂತ ನಿಮ್ಗೆ ಗೊತ್ತಾಯ್ತಾ ಹೇಗೆ? ಇಲ್ಲ ಅದನ್ನ ಹೇಳ್ತೀನಿ ಕೇಳಿ. ಆಮೇಲೆ ಯಾಕಂದ್ರೆ ನೋಡಿ ಹಂಗಿದ್ದಲ್ಲಿ ಹಿಂಗೆ ಮಾನ ಮದುವೆ ಕಳ್ದಾಕ್ಬಿಟ್ಟವ ನಾವು ಇಂಥ ಕುಟುಂಬದಲ್ಲಿ ಇಂಥ ಮಕ್ಕಳು ಹುಟ್ಟಿದ್ವಲ್ಲ ಹಿಂಗೆ ಮಾಡಾಕ್ಬಿಟ್ಟ ಕೇಳಿದ್ರೆ ಅವರು ಅಷ್ಟೊತ್ತಿಗೆ ಇವಳಿಗೆಲ್ಲ ತಲೆ ತಿಂದು ಏನನ್ನ ಮರೆ ಹಾಕ್ಬಿಟ್ಟವ್ರು. ಆ ಮಾತು ಏನನ್ನ ಹೇಳಿದ್ರು ಏನೋ ಅಂದ್ಬಿಟ್ರು ಇವಳು ನಮ್ಬಿಟ್ಟು ಹೇಳ್ಕೊಳ್ಳಲ್ಲ ಅದ. ಆಮೇಲೆ ಮತ್ತೆ ಅಲ್ಲಿಂದ ವಾಪಸ್ ಬಂದೆ. ಮತ್ತೆ ಮಾರನೇ ಬೆಳಿಗ್ಗೆ ಹುಡುಗರ ಮಾಮ ಮತ್ತೆ ಅವ್ರ ತಾತ ಎಲ್ಲ ಕರ್ಸಿದ್ರು. ಮತ್ತೆ ಮಾರನೇ ಬೆಳಿಗ್ಗೆ ಎದ್ದು ಅವ್ರ ಹುಡುಗ ಅಪ್ಪ ಅಮ್ಮನ ಕರ್ಸ್ತೀನಿ, ನಿಮ್ಮನ್ನು ಕರ್ಸ್ತೀನಿ, ಬಲ್ಲಿ ಇಲ್ಲಿಗೆ ಒಂದ್ಸತಿ ಮಾತಾಡೋಣ, ಒಂದು ನಿಮ್ಮನ್ನ ಏನೋ ಮಾಡ್ಕೊಂಡವೆ ಮಾತಾಡೋಣ ಬಲ್ಲಿ ಅಂತ ಬಿಟ್ಟು ಮತ್ತೆ ಪುನಃ ನಮ್ಮನ್ನು ಕರ್ಸಿದ್ರು ಅಲ್ಲಿಗೆ.